ಅವ್ರ ಮನೆಗೆ ನರಸಿಂಹನ ಹತ್ರ. ಏನು ನಮಗೇನು ಹೇಳಿಲ್ಲ. 12 ಗಂಟೆಗೆ ಫೋನ್ ಮಾಡ್ದೆ, ಅತ್ತೆ ಭಾನುವಾರ ಕರ್ಕೊಂಡು ಹೋಗ್ತೀನಿ ಬಾರತ್ತೆ ಮನೆಗೆ ಅಂತ ಹೇಳ್ದೆ. ನಾನು ಏನಕ್ಕೋ ಬರಲ್ಲ ಕಣೋ ಅಂತ ಹೇಳಿದೆ. ಇಲ್ಲ ಬಾರತ್ತೆ, ನೀವು ಭಾನುವಾರ ಬರಬೇಕು, ಶಾಲೆ ಎಲ್ಲ ರಜೆ ಇರ್ತವೆ, ಮಕ್ಳಿಗೆ ಕರ್ಕೊಂಡು ನೀವು ಮನೆಗೆ ಬಾರತ್ತೆ ಅಂತ ಹೇಳ್ದೆ ಅಷ್ಟೇ. ನಾ ಬರಲ್ಲ ಹೋಗೋ ನಿಮ್ಮ ಮನೆಗೆ ಅಂದೆ. ಬರಬೇಕತ್ತೆ, ಬೇಡ ಬರಲ್ಲ ಅನ್ಬೇಡ, ಬರಲೇಬೇಕು ಅಂದ. ಸರಿ ತಗೊಳಪ್ಪ ಅಂತ ಹೇಳಿದೆ ಅಷ್ಟೇ. 12 ಗಂಟೆಗೆ ಮಾತಾಡ್ದೆ ನನ್ನ ಹತ್ರ ಮನೆಯಿಂದ ಫೋನಲ್ಲಿ, ಅಷ್ಟೇ ಲಾಸ್ಟು. ಇವಾಗ ನೋಡಿದರೆ 4:45ಗೆ ನನ್ನ ಮಗಳು ಫೋನ್ ಮಾಡಿದ್ಲು. ಅಮ್ಮ ನನಗೆ ಜ್ಞಾನ ಇಲ್ಲ, ಕೆಳಗೆ ಬಿದ್ದುಬಿಟ್ಟಿನಿ, ಯಾರೋ ಫೋನ್ ಮಾಡಿದ್ರು, ನರಸಿಂಹಗೆ ಹೊಡೆದಾಕ್ಬಿಟ್ಟಾರಂತೆ, ಸತ್ತೋಗಿದ್ದಾನಂತೆ, ನನಗೆ ಮಾತಾಡೋಕ್ಕೆ ಬಾಯಿಲ್ಲ, ನೀನು ಬಾರಮ್ಮ ಅಂತ. ನನ್ನ ಮೊಮ್ಮಕ್ಳು ಹೇಳಿದ್ರು, ಅಮ್ಮ ಜ್ಞಾನ ತಪ್ಪಿದ್ಬಿಟ್ಟಿತ್ತೆ ಅಮ್ಮ, ನೀನು ಬೇಗ ಬಾರಮ್ಮ, ನೀವು ಅಮ್ಮಗೆ ಹಿಡಿಯೋಕ್ಕಾಗ್ತಾಯಿಲ್ಲ ನನ್ನ ಕೈಯಾಗೆ, ಬೇಗ ಬಾ ಅಂತ ನನ್ನ ಮೊಮ್ಮಗ ಫೋನ್ ಮಾಡ್ದೆ. ಆಮೇಲೆ ಸರಿಯಪ್ಪ, ಬೊಮ್ಮನಕಟ್ಟೆಯಿಂದ ಬರೋಕ್ಕೆ 1 ಗಂಟೆ ಆಗುತ್ತೆ, ಬರ್ತೀನಿ ತಡಿಯಪ್ಪ, ಯಾವಾದರೂ ಆಟೋ ಗೀಟೋ ನೋಡ್ಕೊಂಡು ಬರ್ತೀನಿ, ಬಸ್ಸಾದರೂ ನೋಡ್ಕೊಂಡು ಬರ್ತೀನಿ ಅಂದೆ. ನೀನು ಫಸ್ಟ್ ಬಾರಮ್ಮ ಇಲ್ಲ ಅಮ್ಮ ಹೆಂಗೆಂಗೋ ಆಗ್ತೈತೆ ಬಾರಮ್ಮ ಅಂದ. ಆಯ್ತಪ್ಪ ಬರ್ತೀನಿ ತಡಿ ಅಂತೇಳಿ ಈಗ ಬಂದೆ ಸರ್. ನಾನು ಅಷ್ಟೇ ಗೊತ್ತು, ನನಗೆ ಏನು ಗೊತ್ತಿಲ್ಲ. ಅವನು ಏನಿಲ್ಲ, ಅವ್ನ ಪಾಡಿಗೆ ಅವ್ನು ಇದ್ದ ಸರ್, ಆಟ ಮಾಡ್ಕೊಂಡಿದ್ದ. ಅವ್ರ ತಮ್ಮನೂ ಇದ್ದಾನೆ, ಅವನು ಇದ್ದಾನೆ, ಆಟೋ ಓಡಿಸ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡಿದ್ರು. ಸ್ವಲ್ಪ ಇಸ್ಪೀಟ್ ಆಡೋಣ ಅಷ್ಟೇ, ಇನ್ನೇನು ನಮಗೆ ಅವ್ರದ್ದೇನೂ ಗೊತ್ತಿಲ್ಲ. ಅವನಿಗೆ ಈ ಥರ ಆಗೈತೆ ಅಂದಾಗಲೇ ನನಗೆ ಗೊತ್ತಾಗಿದ್ದು, ಇನ್ಯಾವುದು ನನಗೆ ಗೊತ್ತಿಲ್ಲ. ಅಲ್ಲೆಲ್ಲ ಮಾರ್ಕೆಟಲ್ಲಿ ಆಗಿತ್ತಂತೆ ಅಂತ ಹೇಳಿದ್ರು. ಹಾಂ, ನನಗೆ ಅಷ್ಟೇ ಗೊತ್ತು. ಆಮೇಲೆ ನನ್ನ ಮಗಳು ಮಾತಾಡೋಕೆ ಜ್ಞಾನ ಇಲ್ಲ, ಜ್ಞಾನ ತಪ್ಪಿದ್ದಿದ್ದಾಳೆ, ಯಾರ ಹತ್ರ ಅಂತ ಮಾತಾಡಲಿ. ಸರಿ ಎಲ್ಲಿದ್ದಾರೆ ಅಂತನಾರ ಹೇಳ್ರಿ ಅಂತ ನಮ್ಮ ಅಕ್ಕನ ಮಗನಿಗೆ ಕೇಳಿದೆ. ಆಗ ಚಿಕ್ಕಮ್ಮ ದೊಡ್ಡ ಆಸ್ಪತ್ರೆಗೆ ಹೋಯ್ದ್ರಂತೆ, ಇಲ್ಲಿ ಕೊಲೆ ಆಗಿತ್ತಂತೆ, ದೊಡ್ಡ ಆಸ್ಪತ್ರೆಗೆ ಹೋಯ್ದಿದ್ದಾರೆ, ಸೀದಾ ಅಲ್ಲಿಗೆ ಬಾ, ನಾನು ಅಲ್ಲಿಗೆ ಹೋಗ್ತಾಯಿದ್ದೀನಿ ಅಂದ. ಆಮೇಲೆ ನಾನು ಬಸ್ಸಿಂದ ಇಲ್ಲಿಗೆ ಬಂದೆ. ಅವ್ರು ಸಿಗೇಟಿಯಿಂದ ಬಂದೇರೆ, ನಾನು ಬೊಮ್ಮನಕಟ್ಟೆಯಿಂದ ಬಂದೆ. ಈಗ ಅಲ್ಲಿ ಹುಡುಕಿದ್ವಿ, ಅಲ್ಲಿ ಆಸ್ಪತ್ರೆ ಇದರಲ್ಲಿ ಇಲ್ಲ, ಸ್ಟೇಷನಲ್ಲಿ. ಇಲ್ಲಾದರೂ ಹೋಗೋಣ ಬಾ ಅಂತ ಇಲ್ಲಿಗೆ ಕರ್ಕೊಂಡು ಬಂದ್ವಿ. ಇದೇ ಬಂದು ನಿಂತ್ಕೊಂಡಿದ್ದೀವಿ ಸರ್. ಏನಂತ ದ್ವೇಷ ಮಾಡಿದ್ನೋ ನಮಗಂತೂ ಗೊತ್ತಿಲ್ಲ ಸರ್. ಅವನಿಗೆ ಯಾಕೆ ಹೊಡೆದಾಕ್ತರು ಏನು ಎಂಥದ್ದು ನಮಗೆ ಗೊತ್ತಿಲ್ಲ. ತುಂಬ ಬೇಜಾರಾಗ್ತೈತೆ ಸರ್, ನಮಗೆ ಕೇಳೋಕ್ಕೇ ಬೇಜಾರಾಗ್ತೈತೆ. ನನ್ನ ಮಗಳು ಇನ್ನು ಹೆಂಗಾಗಿರ್ಬೋದು, ಮುಖ ನೋಡೋಣ ಅಂದ್ರೂ ಗೊತ್ತಾಯಿಲ್ಲ. ಹಾಂ, ಯಾರಿಗೆ? ಹಾಂ, ಆಗ್ಬೇಕು ಸರ್. ಅವ್ರಿಗೆ ಸುಮ್ಮನೆ ಹೊಡೆದಾಕ್ಯಾರ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಮಕ್ಕಳು ಅನಾಥ ಮಾಡೋದ್ನಲ್ಲ, ನಾನು ಸಾಕ್ತೀನಿ, ನಾನು ಮಾಡ್ತೀನಿ ಅಂತೇಳಿ ಕರ್ಕೊಂಡೋಗಿ ಈಗ 15 ವರ್ಷ ಆಯ್ತು. ಮಕ್ಳಿಗೆ ಓದಿಸ್ಕೊಂಡು ಬರ್ಸ್ಕೊಂಡಿದ್ದಾನೆ. ಈಗ ಮಕ್ಕಳಿಗೆ ದೊಡ್ಡಕ್ಕಾದ್ಮೇಲೆ ಈಗ ಸತ್ತೋಗ್ಯಾನೆ ಅಂದರೆ ಅವ್ರ ಜೀವನ ಯಾರು ರೂಪಿಸ್ಬೇಕು? ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್, ಸರಿಯಾದ ಶಿಕ್ಷೆ ಕೊಡ್ರಿ ಅವ್ರಿಗೆ.